ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ವರ್ತನೆಗಳನ್ನು ಸರಿ ಮಾಡಿಕೊಳ್ಬೇಕು. ನಮ್ಮ ವರ್ತನೆಗಳು ಗುಣಾತ್ಮಕವಾಗಿರಬೇಕು, ಹಾಗೆಯೇ ಉತ್ತಮ ಗುಣಗಳನ್ನು ಹೊಂದಿರಬೇಕು ಅಂತೇಳಿ ನಾವಾದರೂ ಭಾವಿಸ್ತೀವಿ. ಹಾಗಾಗಿ ಈ ಉತ್ತಮ ಅಥವಾ ಒಳ್ಳೆಯ ಕಾರ್ಯಗಳು ಅಂದ್ರೇನು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಹೇಳ್ತೀವಿ ಆಕ್ಟ್ಸ್ ಆರ್ ಮಾರಲಿ ಕರೆಕ್ಟ್, ಮಾರಲಿ ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ವರ್ತನೆಗಳು ನೈತಿಕವಾಗಿ ಸರಿ ಅಥವಾ ನೈತಿಕವಾಗಿ ತಪ್ಪು ಅಂತ ಹೇಳ್ತೀವಿ. ಯಾವುದನ್ನು ಆಧರಿಸಿ ಹೇಳ್ತೀವಿ? ನೈತಿಕತೆಯ ಓರೆಗಲ್ಲು ಯಾವುದು? ನೈತಿಕತೆಯ ಓರೆಗಲ್ಲನ್ನು ಸಾಮಾನ್ಯವಾಗಿ JS ಮಿಲ್ ಒಂದು ಕಡೆ ಹೇಳ್ತೇನೆ, ವೈಯಕ್ತಿಕ ಸಂತೋಷ ಮತ್ತು ಸಾಮೂಹಿಕ ಸಂತೋಷ ಅಂತ. ಮಾರಲಿ ಕರೆಕ್ಟ್ ಇರಬೇಕಂದ್ರೆ ವೈಯಕ್ತಿಕವಾಗಿಯೂ ಸಂತೋಷವಾಗಬೇಕು, ಸಾಮೂಹಿಕವಾಗಿಯೂ ಸಂತೋಷವನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಕೆಲವು ಸರಿ ಏನಾಗ್ತದೆ ಅಂತಂದ್ರೆ, ಕೆಲವು ಕಾರ್ಯಗಳನ್ನು ಮಾಡಲೇಬೇಕಾದ ಕಾರ್ಯಗಳಂತೇಳಿ ಹೇಳ್ತೀವಿ, ಅಥವಾ ಕರ್ತವ್ಯಗಳಂತೇಳಿ ಕರಿತೀವಿ. ಅವು ಸರಿನಾ? ಕೆಲವು ಕಾರ್ಯಗಳಿರ್ತದೆ, ನಾವು ಮಾಡಲೇಬೇಕಾಗ್ತದೆ. ಹಾಗೆಯೇ ಕೆಲವನ್ನ ನಾವು ಮಾಡಬಹುದು ಅಥವಾ ಅನುಮತಿ ತೆಗೆದುಕೊಂಡು ಮಾಡಬೇಕಾಗ್ತದೆ. ಕೆಲವು ಕಾರ್ಯಗಳನ್ನು ಮಾಡಬಾರದು. ಹಾಗಾಗಿ ಇವೆರಡೂ ಇದೆಯಲ್ಲ, ಮಾಡಬೇಕಾದ ಕಾರ್ಯಗಳು ಅಥವಾ ಕರ್ತವ್ಯಗಳಂತ ಏನು ಕರಿತೀವಿ, ಅಥವಾ ಈ ಕಾರ್ಯಗಳೇನಿದೆ ಇದು ಮಾರಲಿ ಕರೆಕ್ಟ್ ಇರ್ತದೆ, ನಾವು ಮಾಡಲೇಬೇಕು ಕೆಲವು ಕೆಲಸಗಳನ್ನು. ನಾವು ಉದ್ಯೋಗ, ವ್ಯವಹಾರ, ಅಥವಾ ನಾವು ನಮ್ಮ ಕುಟುಂಬದ ನಿರ್ವಹಣೆ ಇರ್ಬೋದು, ಅಥವಾ ಸಂಬಂಧಗಳ ನಿರ್ವಹಣೆ ಇರ್ಬೋದು, ಅಥವಾ ಪ್ರಕೃತಿಯನ್ನ ಅಸಮತೋಲನ ಆಗದಂತೆ ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ಸಂವಿಧಾನದ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು, ಅಥವಾ ಸರ್ಕಾರದ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು, ತಂದೆ ತಾಯಿಗಳ ಒಂದು ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಕೆಲವಾರು ಇರ್ತವೆ. ಮಕ್ಕಳ ಪಾಲನೆ ಪೋಷಣೆ ಮಾಡಬಹುದು. ಇವೆಲ್ಲನ ಮಾಡಲೇಬೇಕಾದ ಕಾರ್ಯಗಳು. ಒಂದು ಪಕ್ಷ ನಾವು ಇವುಗಳನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮಾರಲಿ ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಕೆಲವು ಕಾರ್ಯಗಳನ್ನು ನಾವು ಮಾಡಬಹುದು ಅಥವಾ ಮಾಡದೇ ಇರಬಹುದು. ಕೆಲವು ಕಾರ್ಯಗಳನ್ನು ಈಗ ಕೆಲಸರಿ ನಾವು ದಾನ ಮಾಡಬೇಕು, ದಾನ ಮಾಡ್ತೀವಿ, ಕೆಲಸರಿ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಬಹುದು ಅಥವಾ ಮಾಡದೇ ಇರಬಹುದು. ನಾವು ಆಯಾ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿರ್ತದೆ. ಹೀಗೆ ಕೆಲವು ಕಾರ್ಯಗಳನ್ನು ನಾವು ಮಾಡಬಹುದು ಅಥವಾ ಮಾಡದೇ ಇರಬಹುದು, ಆಗ ಅವು ಮಾರಲಿ ಕರೆಕ್ಟ್ ಅಂತ ಹೇಳ್ತೀವಿ. ಕೆಲವು ಕಾರ್ಯಗಳನ್ನ ಮಾಡಬಹುದು, ಬೀಡಿ ಸೇದಬಾರ್ದು, ಕೊಲೆ ಮಾಡಬಾರ್ದು, ಸುಲಿಗೆ ಮಾಡಬಾರ್ದು, ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡತಕ್ಕಂಥ, ಈಗ ಹಲವಾರು ಕಾರ್ಯಗಳಿದೆ. ಆ ಕಾರ್ಯಗಳನ್ನ ಮಾಡಬಾರ್ದು. ಹೀಗೆ ನಮಗೆ ಎಲ್ಲದಕ್ಕೂ ಸುಖವೇ ಮುಖ್ಯ ಅಥವಾ ಸಂತೋಷವೇ ನಾವು ಓರೆಗಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಲವಾರು ರೀತಿಯಾಗಿರ್ತಕ್ಕಂತಹ ಬೇರೆ ಮೌಲ್ಯಗಳನ್ನು ಆಧಾರವಾಗಿ ನಾವು ಇಟ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಈಗ ಶರಣರೇ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಅಂದ್ರೆ ನಮ್ಮ ನುಡಿ ಹೇಗಿರಬೇಕು ಅನ್ನುವುದು ಅದು ಓರೆಗಲ್ಲು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದು ಓರೆಗಲ್ಲು. ಕಾಯಕವೇ ಕೈಲಾಸ, ಅದು ಒಂದು ಓರೆಗಲ್ಲು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದು ಒಂದು ಓರೆಗಲ್ಲು. ಹಾಗೇನೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾರಿಗೂ ತೊಂದರೆ ಕೊಡಬಾರ್ದು. ಕಾಯ ಕರ್ರನೆ ಕಂದಿದರೇನು, ಮಿರನೆ ಮಿಂಚಿದರೇನು. ಸೊ ಇದು ಯಾರು ಹೇಗೆ ಇರಲೇಳು, ಜಾತಿ, ಧರ್ಮ, ವರ್ಗ, ವರ್ಣ ಇವ್ಯಾವುದನ್ನೂ ನಾವು ಲೆಕ್ಕಿಸದೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಹಾಗಾದ್ರೆ ಓರೆಗಲ್ ಯಾವುದು? ನಮಗೆ ವಚನ ಸಾಹಿತ್ಯ ಓರೆಗಲ್ಲಿರ್ಬೋದು, ಅಥವಾ ನಮಗೆ ಮಹಾಕಾವ್ಯಗಳು ಓರೆಗಲ್ಲಿರ್ಬೋದು, ವೇದಗಳಿರ್ಬೋದು, ಅಥವಾ ಇನ್ನೊಂದ್ಸರಿ ಹೇಳಲಾಗ್ತದೆ ಅಂದ್ರೆ ನಮ್ಮ ಅಂತರ್ಸಾಕ್ಷಿ, ಮನಸ್ಸಾಕ್ಷಿ ಅಂತ ಹೇಳ್ತೀವಿ. ಯಾವುದು ಓರೆಗಲ್ಲಾಗಬೇಕು? ನಮ್ಮ ಕರ್ಮಗಳಿಗೆ ಅಥವಾ ನಮ್ಮ ಕಾರ್ಯಗಳಿಗೆ, ನಮ್ಮ ವರ್ತನೆಗಳಿಗೆ ಅಂತರ್ಸಾಕ್ಷಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಆತ್ಮಗಳು ಅಂತರಂಗದಲ್ಲಿ ಒಂದು ಸ್ವಧರ್ಮ ಮತ್ತು ಪರಧರ್ಮವನ್ನು ಹೊಂದಿರ್ತೀವಿ. ಈ ಪರಧರ್ಮ ಯಾವುದು ಅಂತ ಹೇಳಿದ್ರೆ, ಮಾಡಬಾರದ ಕಾರ್ಯಗಳನ್ನ ಪ್ರಚೋದಿಸುವುದೇ ಪರಧರ್ಮದ ಕೆಲಸ. ಯಾವುದು? ಅಶಾಂತಿ ಇರ್ಬೋದು, ದುಃಖ ಇರ್ಬೋದು, ಕೊಲೆ, ಸುಲಿಗೆ, ಹತ್ಯೆ, ಈಗ ಹಲವಾರು ರೀತಿಯಾಗಿ ಮಾಡಬಾರದ ಕಾರ್ಯಗಳು. ಅದನ್ನ ಯಾರು ಹೇಳ್ತಾರೆ? ನಮ್ಮ ಅಂತಃಸಾಕ್ಷಿ ಅಥವಾ ಮನಸ್ಸಾಕ್ಷಿಯಲ್ಲಿ ಪರಧರ್ಮ ಅಂತ ಇರ್ತದೆ, ಅದು ಹೇಳ್ತದೆ. ಹಾಗೇನೆ ನಮ್ದು ಸ್ವಧರ್ಮ ಅಂತ ಕರಿತೀವಿ. ಸ್ವಧರ್ಮೇ ನಿಧನಂ ಶ್ರೇಯ ಅಂತೇಳಿ ಕರಿತೀವಿ. ಹಾಗಾಗಿ ನಮ್ಮ ಅಂತಃಸಾಕ್ಷಿಯಲ್ಲಿ ಶಾಂತಿ, ಪ್ರೀತಿ, ಆನಂದ, ಮಮತೆ, ಕರುಣೆ, ವಾತ್ಸಲ್ಯ, ಹೀಗೆ ದೈವಿ ಗುಣಗಳು, ದೈವಿ ಮೌಲ್ಯಗಳು, ಮಾನವೀಯ ಗುಣಗಳು, ಮಾನವೀಯ ಮೌಲ್ಯಗಳೇನಿದೆ
ಇವು ನಮ್ಮ ಅಂತರಂಗದಲ್ಲಿ ಇರ್ತದೆ. ನೀನು ಇದನ್ನ ಮಾಡಬೇಡ ಅಂತ ಹೇಳ್ತಿರ್ತದೆ ಅದು, ಅಥವಾ ಇದನ್ನ ಮಾಡು ಅಂತ ಹೇಳ್ತದೆ. ಆಗ ಅಂತರ್ಸಾಕ್ಷಿ ಅಂದ್ರೆ ಇನ್ನೇನಿಲ್ಲ, ನಮ್ಮ ಸ್ವಧರ್ಮ ಇನೇಟ್ ಕ್ವಾಲಿಟಿ ಅಂತೇಳಿ ಕರಿತೀವಿ. ಹಾಗಾಗಿ ನಮ್ಮ ಸ್ವಧರ್ಮ ಬಹಳ ಮುಖ್ಯವಾಗಿರ್ತಕ್ಕಂಥ. ಇನ್ನು ಅನೇಕ ಕಾರ್ಯಗಳಿರ್ತದೆ. ಆ ಕಾರ್ಯಗಳನ್ನ ನಾವು ಸ್ವಾಮಿ ಭಕ್ತಿಯ ಕಾರ್ಯಗಳು, ಕೆಲಸರ ಒಳ್ಳೆಯ ಕಾರ್ಯಗಳಾಗಿರ್ಬೋದು, ಕೆಟ್ಟ. ಈಗ ನಾನು ಯಾರಿಗೋ ಒಬ್ಬರಿಗೆ ವಿಧೇಯನಾಗಿರ್ತೀನಿ, ಅವರೇನೋ ತಪ್ಪು ಮಾಡ್ಲಿಕ್ಕೆ ಹೇಳ್ತಾರೆ, ಆಗ ನಾನು ಅನಿವಾರ್ಯವಾಗಿ ಮಾಡಲೇಬೇಕಾದ ಕಾರ್ಯ ಆಗ್ತದೆ. ಅದನ್ನ ನಾವು ಸ್ವಾಮಿ ಭಕ್ತಿ ಅಂದ್ರೆ, ನನಗೆ ಅನ್ನ ಹಾಕಿರ್ತಾರೆ, ಊಟ ಹಾಕಿರ್ತಾರೆ. ಉದಾಹರಣೆಗೆ ಕರ್ಣ ಸ್ವಾಮಿ ಭಕ್ತಿಗೋಸ್ಕರವಾಗಿ ತನ್ನ ಬದುಕನ್ನೇ ದುರ್ಯೋಧನಿಗೆ ಮೀಸಲಾಗಿಟ್ಟ. ಅವನು ಎಲ್ಲ ವಿಕರ್ಮಗಳನ್ನೇ ಮಾಡ್ತಾ ಬಂದ. ಹಾಗಾಗಿ ಅನೇಕರು ತಮ್ಮ ಸ್ವಾಮಿಯ ಭಕ್ತಿಗೋಸ್ಕರವಾಗಿ ಅವರು ಮಾಡಿದಂತ ಸೇವೆಗೋಸ್ಕರವಾಗಿ ನಮ್ಮ ಬದುಕನ್ನೇ ಮುಡುಪಾಗಿಟ್ಟು ನಾವು ವಿಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಾಮಿ ಭಕ್ತಿಯ ಕಾರ್ಯಗಳು ಒಳಿತು ಇರ್ಬೋದು, ಕೆಡುಕು ಇರ್ಬೋದು. ಅಥವಾ ಅರ್ಜುನ ಅಥವಾ ಧರ್ಮರಾಯ ಕೃಷ್ಣನಿಗೆ ಸ್ವಾಮಿ ಭಕ್ತಿಯಾಗಿದ್ದುಕೊಂಡಿದ್ದಂಥವ್ರು. ಹಾಗೆ ಅವರು ಮಾಡುವ ಎಲ್ಲ ಕಾರ್ಯಗಳು ಶ್ರೇಷ್ಠ ಆದವು. ಹೀಗಾಗಿ ಸ್ವಾಮಿ ಭಕ್ತಿಯ ಕಾರ್ಯಗಳು ಕೆಲಸರಿ ಶ್ರೇಷ್ಠ ಇರ್ಬೋದು, ಕೆಲಸರಿ ಶ್ರೇಷ್ಠ ಇಲ್ಲದೇ ಇರಬೇಕು ಸ್ನೇಹಿತರೆ. ಹಾಗೇನೆ ಕೆಲಸರಿ ಸಾಪೇಕ್ಷ ರಿಲೇಟಿವಿಟಿ ಅಂತ ಕರಿತೀವಿ. ಅಂದ್ರೆ ರಿಲೇಟಿವಿಟಿ ಅಂದ್ರೆ ಸಾಂದರ್ಭಿಕವಾಗಿ ಮಾಡತಕ್ಕಂತಹ ಕೆಲಸಗಳು ಅಂತೇಳಿ ಕರಿತೀವಿ. ಅದು ಒಳ್ಳೇದಿರ್ಬೋದು ಅಥವಾ ಅದು ಏನೇ ಇರ್ಬೋದು, ಅದು ಒಳಿತನ್ನೇ ಉಂಟು ಮಾಡ್ತದೆ. ಸಾಪೇಕ್ಷವಾಗಿ ಯಾರೋ ಬಿದೋಗ್ಬಿಡ್ತಾರೆ, ಅವ್ರನ್ನ ತೆಗೆದುಕೊಂಡಾಗ ಆಸ್ಪತ್ರೆ ಸೇರಿಸ್ತೀವಿ, ಸಾಪೇಕ್ಷ ರಿಲೇಟಿವಿಟಿ. ಇನ್ಯಾರಿಗೂ ಅರ್ಜೆಂಟ್ ಸಹಾಯ ಮಾಡಬೇಕಾಗ್ತದೆ, ನಾವು ಸಹಾಯ ಮಾಡ್ತೀವಿ. ಇನ್ ಕೆಲಸರಿನ ಅವರು ಅನಿವಾರ್ಯ ಕಾರಣಗಳಿಂದ ಎಲ್ಲೋ ಒಂದ್ ಕಡೆನಲ್ಲಿ ಕೆಳಗಡೆ ಬಿದ್ದೋಗಿರ್ತಾರೆ, ಅವರಿಗೆ ಉಪಚಾರವನ್ನು ಮಾಡ್ತೀವಿ. ಹೀಗೆ ರಿಲೇಟಿವಿಟಿ, ಆ ಸಾಂದರ್ಭಿಕವಾಗಿ ಮಾಡತಕ್ಕಂಥ ಸೇವೆ ಏನಿದೆ ಅದನ್ನ ನಾವು ರಿಲೇಟಿವಿಟಿ ಅಂತೇಳಿ ಕರಿತೀವಿ. ಕೆಲವು ಭಾವನಾತ್ಮಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಕೆಲವು ಯಾವನವನು ಕುಡಿದು ಅವನು ಬಿದ್ದೋಗಿರ್ಬೋದು, ಆದರೆ ಅದು ಭಾವನಾತ್ಮಕ ಸಂಬಂಧ. ಅವನು ತೆಗೆದುಕೊಂಡೋಗಿ ಆಸ್ಪತ್ರೆ ಸೇರಿಸ್ತೀವಿ, ಏನೋ ಮಾಡ್ತೀವಿ, ಅವನು ದುಡ್ಡು ಖರ್ಚು ಮಾಡ್ತೀವಿ, ಸರಿ ಮಾಡ್ತೀವಿ. ಅಥವಾ ಅವನು ಇನ್ನೊಬ್ಬರನ್ನ ಹೊಡೆದಿರ್ತಾನೆ, ಆದರೂ ಸಹಿತವಾಗಿ ನಾವು ಕೆಲವು ಸರಿ ಏನಾಗ್ತದೆ ಭಾವನಾತ್ಮಕತೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಹಾಗಾಗಿ ನಾವು ಮೂಢನಂಬಿಕೆಗಳಿಗೆ ವಶರಾಗದೆ ಅಥವಾ ಯಾವುದಕ್ಕೂ ಸಹಿತವಾಗಿ ಪ್ರಭಾವಿತರಾಗದೆ ನಾವು ಸ್ವಧರ್ಮದಲ್ಲಿ ಇದ್ದುಕೊಂಡು ಕರ್ಮ ಮಾಡಬೇಕು. ಹಾಗಾಗಿ ಸ್ವಧರ್ಮ ನಮಗೆ ನೈತಿಕ ಪ್ರಜ್ಞೆಯ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಥವಾ ನೈತಿಕ ಪ್ರಜ್ಞೆಯ ಸಾಮಾಜಿಕ ಸ್ಥಿತಿಯನ್ನ ಅದು ನಮ್ಗೆ ಹೇಳ್ಕೊಡ್ತಾ ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸ್ವಧರ್ಮ ನಮ್ಗೇನನ್ನ ಹೇಳಿಕೊಡ್ತಾ ಇದೆಯೋ ಆ ಸ್ವಧರ್ಮದ ಆಧಾರದ ಮೇಲೆ ನಾವು ಕರ್ಮಗಳನ್ನ ಮಾಡಬೇಕೆ ಹೊರತು ಪರಧರ್ಮಗಳ ಆಧಾರದ ಮೇಲೆ ಕರ್ಮವನ್ನ ನಾವು ಮಾಡಬಹುದು. ಹಾಗಾಗಿ ಈ ಬಿಹೇವಿಯರ್ ಅಂತಕ್ಕಂಥದ್ದು ನಮ್ಮ ಆತ್ಮ ಪ್ರಜ್ಞೆಯನ್ನ, ಆತ್ಮಾಭಿಮಾನಿ ಸ್ಥಿತಿಯನ್ನ ಅದು ನಿರ್ಧರಿಸಲ್ಪಡ್ತದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಾವು ನಮ್ಮ ಬದುಕು ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ಮಾಡೋಣ, ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಯೋಚನೆಗಳನ್ನು ಮಾಡೋಣ. ಹಾಗೇನೆ ನಮ್ಮ ಬಿಹೇವಿಯರ್, ನಮ್ಮ ವರ್ತನೆಗಳು ಸಕಾರಾತ್ಮಕವಾಗಿರಲಿ, ನಮಗೂ ಸಹ್ಯವಾಗಿರಲಿ, ಇನ್ನೊಬ್ಬರಿಗೂ ಸಹ್ಯವಾಗಿರಲಿ, ನಮಗೂ ಸಂತೋಷವನ್ನು ಕೊಡಲಿ, ಇನ್ನೊಬ್ಬರಿಗೂ ಸಂತೋಷವನ್ನು ಕೊಡಲಿ. ನಾವು ದುಃಖವನ್ನು ಪಡಿಬಾರ್ದು, ನಾವು ದುಃಖವನ್ನು ಕೊಡಬಾರ್ದು. ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಹಾಗೇನೆ ನಾವು ಯಾರಿಗೂ ದುಃಖವನ್ನು ಕೊಡೋದು ಬೇಡ, ಅವರಿಂದ ದುಃಖವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ, ಒಳ್ಳೆದಾಗಲಿ ಸ್ನೇಹಿತರೆ. ನಾವು ನಮ್ಮ ವರ್ತನೆಗಳನ್ನ ಸರಿಯಾಗಿ ಇಟ್ಕೊಳ್ತಕ್ಕಂಥ ಮಾರಲಿ ಅಂತ ಹೇಳಿದ್ರೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ, ಒಳ್ಳೆದಾಗಲಿ ಸ್ನೇಹಿತರೆ.